ಇನ್ನು ರಾಜ್ಯಾದ್ಯಂತ ಜಾತಿ ಗಣತಿ ಶುರುವಾಗಿದೆ. ಬೆಂಗಳೂರು ಹೊರತುಪಡಿಸಿ ಉಳಿದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಶಿಕ್ಷಕರು ಗಣತಿ ಕಾರ್ಯದಲ್ಲಿ ತೊಡಗಿದ್ದಾರೆ. ಆದರೆ ಆರಂಭದಲ್ಲೇ ಮೊಬೈಲ್ ಓಪನ್ ಆಗದೆ ಸರ್ವರ್ ಸಮಸ್ಯೆಯಿಂದಾಗಿ ಶಿಕ್ಷಕರು ಪರದಾಡಿದರು. ಬೆಂಗಳೂರು ಹೊರತುಪಡಿಸಿ ರಾಜ್ಯಾದ್ಯಂತ ಜಾತಿ ಗಣತಿ ಶುರು. ಹಲವೆಡೆ ಸಿಗದ ಕಿಟ್, ಟ್ರೈನಿಂಗ್ ಇಲ್ಲ, ಸರ್ವರ್ ಸಮಸ್ಯೆ. ಎಡವಟ್ಟು ಗೊಂದಲದ ಮಧ್ಯೆ ಶುರುವಾಗಿರುವ ಜಾತಿ ಗಣತಿಗೆ ಹಲವೆಡೆ ವಿಘ್ನ ಎದುರಾಗಿದೆ. ಬಹುತೇಕ ಕಡೆ ನಿರ್ವಿಘ್ನವಾಗಿ ಜಾತಿ ಗಣತಿ ಶುರುವಾಗಿದೆ. ಆದರೆ ಕೆಲವೆಡೆ ಸಮಸ್ಯೆಗಳ ಸರಮಾಲೆ ಸೃಷ್ಟಿಯಾಗಿದೆ. ಶಿವಮೊಗ್ಗದಲ್ಲಿ ಕಿಟ್ ಪಡೆಯಲು ಬಿಇಒ ಕಚೇರಿ ಬಳಿ ಬಂದ್ರು ಸಮಯಕ್ಕೆ ಸರಿಯಾಗಿ ಕಿಟ್ ಸಿಗಲಿಲ್ಲ. ಸಂಪೂರ್ಣವಾಗಿ ತರಬೇತಿಯೂ ಆಗಲಿಲ್ಲ ಅಂತ ಶಿಕ್ಷಕರು ಆರೋಪಿಸಿದ್ರು. ಸರ್ಕಾರದ ಮೊಬೈಲ್ ಆಪ್ ಓಪನ್ ಆಗ್ತಿಲ್ಲ, ಎಲ್ಲಿ ಹೋಗಿ ಸರ್ವೆ ಮಾಡಬೇಕು ಎಂಬ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಅಂದ್ರು. ನಮಗೆ 2 ದಿನ ತರಬೇತಿ ಕೊಟ್ಟಿದ್ದಾರೆ ಸರ್. ಆ ತರಬೇತಿಯೂ ಕೂಡ ಸಂಪೂರ್ಣವಾಗಿ ಆಗಿಲ್ಲ. ಈಗ ಇವತ್ತು ಬೆಳಗ್ಗೆ 9 ಗಂಟೆಗೆ ಬನ್ನಿ BO ಆಫೀಸಿಗೆ, ನಿಮಗೆಲ್ಲ ಕಿಟ್ ಕೊಡ್ತೀವಿ, ತರಬೇತಿ ಬಗ್ಗೆ ಹೇಳ್ತೀವಿ ಎಂದಿದ್ದಾರೆ. ಈಗ ಬಂದಿದ್ದೀವಿ, ಇದುವರೆಗೂ ಮಾಹಿತಿ ಸಿಕ್ಕಿಲ್ಲ ಸರ್. ಬಿಇಒ ಕಚೇರಿಗೆ ಆಗಮಿಸಿದ ಸಚಿವ ಮಧು ಬಂಗಾರಪ್ಪ ಗೊಂದಲ ನಿವಾರಿಸಿ ಜಾತಿ ಗಣತಿಗೆ ಚಾಲನೆ ನೀಡಿದ್ರು. ಗಣತಿದಾರರಿಗೆ ಸಮೀಕ್ಷೆ ಕಿಟ್ ವಿತರಿಸಿದ್ರು. ಜಾತಿ ಗಣತಿ ಬಗೆಗಿನ ಗೊಂದಲಗಳು ನಿವಾರಣೆ ಆಗಿದೆ. ಟೆಕ್ನಿಕಲ್ ಸಮಸ್ಯೆ ಇದ್ರೆ ಮೋದಿ ಆಪ್ ಕೂಡ ಓಪನ್ ಆಗಲ್ಲ ಅಂದ್ರು. ನರೇಂದ್ರ ಮೋದಿ ಅವರ ಆ್ಯಪು ಓಪನ್ ಆಗಲ್ಲ, ಕೆಲವು ಸತಿ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದರೆ ಅದೆಲ್ಲ ಸರಿ ಮಾಡ್ತಾರೆ. ನೀವು ವರಿ ಮಾಡಬೇಡಿ. ಏನು ಇತಿಮಿತಿಯಲ್ಲಿ ಮಾಡಬೇಕು ಅಂತೇಳಿ ಹೇಳಿದ್ದಾರೆ, ಅದನ್ನು ಆದಷ್ಟು ಬೇಗ ನಮ್ಮೆಲ್ಲರ ಶಿಕ್ಷಕರ ಸಹಕಾರದಿಂದ ಮಾಡ್ತಾರೆ. ಇತ್ತ ಕೊಡಗು ಜಿಲ್ಲೆಯಲ್ಲಂತೂ ಜಿಲ್ಲಾಡಳಿತದ ಎಡವಟ್ಟಿಗೆ ಶಿಕ್ಷಕರು ಹೈರಾಣಾಗಿದ್ದಾರೆ. ಹಲವು ಶಿಕ್ಷಕರಿಗೆ ತಮ್ಮದಲ್ಲದ ಊರನ್ನ ನೀಡಿದ್ರಿಂದ ಯಾವ ಪ್ರದೇಶದಲ್ಲಿ ಸಮೀಕ್ಷೆ ಮಾಡಬೇಕೆಂದು ಗೊಂದಲದಲ್ಲಿದ್ದಾರೆ. ಮಡಿಕೇರಿ ತಾಲೂಕಿನ ವ್ಯಾಪ್ತಿಯಲ್ಲಿ ಒಂದಷ್ಟು ಗೊಂದಲದ ಗೂಡಾಗಿರೋದನ್ನು ನಾವು ಇಲ್ಲಿ ನಮಗೆ ಗಮನಕ್ಕೆ ಬಂದಿದೆ. ಏನಂತಂದ್ರೆ ಮಡಿಕೇರಿ ತಾಲೂಕಿನಲ್ಲಿ ಸುಮಾರು 68 ಕ್ಲಸ್ಟರ್ ಇದೆ. ಸುಮಾರು 265 ಶಿಕ್ಷಕರನ್ನ ಈ ಒಂದು ಸಮೀಕ್ಷೆಗೆ ನಿಯೋಜನೆ ಮಾಡಲಾಗಿದೆ. ಈ ಎಲ್ಲಾ ಶಿಕ್ಷಕರನ್ನ ಮಡಿಕೇರಿಯ BRC ಸೆಂಟರ್ಗೆ, ಅಂದ್ರೆ ಇಲ್ಲಿ ಮ್ಯಾನ್ಸ್ ಕಂಪೌಂಡ್ ನಲ್ಲಿರುವಂತಹ ಒಂದು BRC ಸೆಂಟರ್ಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಇಲ್ಲಿಗೆ ಬಂದಿರುವಂತಹ ಸುಮಾರು 265 ಶಿಕ್ಷಕರಿಗೆ ಈಗಾಗಲೇ ಕಿಟ್ಗಳನ್ನು ಕೊಟ್ಟಿರುವಂತಹದ್ದು. ಬಳ್ಳಾರಿಯಲ್ಲೂ ಸರ್ಕಾರದ ಮೊಬೈಲ್ ಆಪ್ ಓಪನ್ ಮಾಡಿದ್ರೆ ಎರರ್ ಅಂತ ಬರ್ತಿತ್ತು. ಹೀಗಾಗಿ ಅಧಿಕೃತ ಚಾಲನೆಗಾಗಿ ಅಧಿಕಾರಿಗಳು ಕಾದು ಕುಳಿತಿದ್ರು. ಬಳಿಕ ಸರ್ಕಾರದ ಆಪ್ ಮೂಲಕ ಗಣತಿ ಕಾರ್ಯ ಆರಂಭಿಸಲಾಯಿತು. ಹಾವೇರಿಯಲ್ಲೂ ತಾಂತ್ರಿಕ ಸಮಸ್ಯೆ ಎದುರಾಗಿದೆ. ಮನೆ ಮೇಲೆ ಅಂಟಿಸಿರೋ UHID ನಂಬರ್ ಅನ್ನ ಮೊಬೈಲ್ ಆಪ್ನಲ್ಲಿ ಹಾಕಿದಾಗ ಎರರ್ ಬರ್ತಿದೆ. ಗದಗದಲ್ಲಿ 6509 ಸಿಬ್ಬಂದಿ ಗಣತಿಯಲ್ಲಿ ಪಾಲ್ಗೊಂಡಿದ್ರು. ಬೆಳಗಾವಿಯ ರಾಮನಗರದಲ್ಲಿ ಜಾತಿ ಗಣತಿ ಆರಂಭವಾಗಿದೆ. ಗಾಡಿ ವಡ್ಡರ ಮನೆಗೆ ಬಂದ ಗಣತಿದಾರರು 60 ಅಂಶಗಳನ್ನು ಒಂದೊಂದಾಗಿ ಕೇಳಿ ನಮೂದಿಸಿದ್ರು. ಈ ಬೆಳಗಾವಿಯ ರಾಮನಗರದಲ್ಲಿರುವಂತಹ ಒಂದು ಗಾಡಿ ವಡ್ಡರ್ ಅನ್ನುವಂತಹ ಕುಟುಂಬದ ಮನೆಯಲ್ಲೇ ಇದ್ದೇನೆ. ಸದ್ಯ ಈಗ ಸಮೀಕ್ಷೆ ಕೂಡ ಆರಂಭಗೊಂಡಿರುವಂಥದ್ದು. ಇಲ್ಲಿ ಕೆಲವೊಂದಿಷ್ಟು ಆನ್ಲೈನ್ ಈ ಒಂದು ಆ್ಯಪ್ನಲ್ಲೇ ಇದನ್ನ ನಮೂದು ಮಾಡ್ಕೊಳ್ತಾ ಇರುವಂಥದ್ದು. ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ಇರುವಂಥದ್ದು. ಪ್ರತಿಯೊಂದಕ್ಕೂ ಕೂಡ ಈಗ ಆ ಮನೆಯ ಯಜಮಾನರು ಯಾರು ಇರ್ತಾರೆ ಅವರಿಂದ ಮಾಹಿತಿಯನ್ನ ಪಡೆದುಕೊಂಡು ಅದರಲ್ಲಿ ನಮೂದನ್ನ ಮಾಡ್ಕೊಳ್ತಾರೆ. ಹಾಗೆ ಚಿತ್ರದುರ್ಗ, ಕೋಲಾರ, ದಾವಣಗೆರೆ, ಕಾರವಾರದಲ್ಲೂ ಸಮೀಕ್ಷೆಗೆ ಚಾಲನೆ ನೀಡಲಾಯಿತು. ಆದ್ರೆ ಹಲವೆಡೆ ತಾಂತ್ರಿಕ ಸಮಸ್ಯೆ ಉಂಟಾಗಿ ಸಮೀಕ್ಷೆ ವಿಳಂಬವಾದ್ರೆ ಬೆಳಗಾವಿ ಸೇರಿದಂತೆ ಕೆಲವು ಕಡೆ ಮಾತ್ರ ಯಾವುದೇ ತೊಂದರೆಗಳಾಗದೆ ಮನೆ ಮನೆಗೆ ಹೋಗಿ ಸರ್ವೆ ಮಾಡಲಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9. ಸೊ ಹೇಗೆ ಇವತ್ತಿನಿಂದ ಸರ್ವೆ ಕಾರ್ಯ ಆರಂಭವಾಗಿದೆ. ಆದರೆ ಇದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ನಲ್ಲಿ PIL ಸಲ್ಲಿಸಿದರು. ಸೊ ಈ PIL ನ ವಿಚಾರಣೆ ಇವತ್ತು ನಡೀತು. ಜಾತಿ ಗಣತಿಯನ್ನ ಮುಂದೂಡಬೇಕು ಅಥವಾ ಇದಕ್ಕೆ ತಡೆ ಕೊಡಬೇಕು ಅನ್ನುವಂಥದ್ದನ್ನ ಪ್ರಶ್ನಿಸಿ ಇವತ್ತು PIL ನ ವಿಚಾರಣೆ ನಡೀತು. ನಾಳೆ ಮಧ್ಯಾಹ್ನ 2:30ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿದ್ದಾರೆ. CJ ವಿಭು ಬಕ್ರು ಮತ್ತು ನ್ಯಾಯಮೂರ್ತಿ CM ಜೋಶಿ ಅವರಿದ್ದಂಥ ಪೀಠದಲ್ಲಿ ನಡೆದಂತಹ ವಿಚಾರಣೆ. ಅರ್ಜಿದಾರರ ವಾದದಲ್ಲಿ ಸತ್ಯಾಂಶ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಈಗ ಸರ್ವೆಗೆ ಅವಕಾಶ ನೀಡಿದ್ರೆ ಅಂಕಿಅಂಶ ಸಂಗ್ರಹವಾಗ್ಬಿಡುತ್ತೆ. ಒಮ್ಮೆ ಅಂಕಿಅಂಶ ಸಂಗ್ರಹವಾದರೆ ಮರಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನು ಮುಂದೂಡಬಹುದಾ ಅನ್ನುವಂಥದ್ರ ಬಗ್ಗೆ ಕೂಡ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತು, ಪ್ರಶ್ನೆಗಳನ್ನು ಕೇಳ್ತು. ಸೊ PIL ವಿಚಾರಣೆ ವೇಳೆ ಹೈಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ದಸರಾ ಬಳಿಕ ಅಂತಿಮ ವಿಚಾರಣೆಯನ್ನ ನಡೆಸಬಹುದು, ಈಗ ಮಧ್ಯಂತರ ತಡೆ ಬೇಕಿಲ್ಲ ಅನ್ನುವಂಥದ್ರ ಬಗ್ಗೆ ಸರ್ಕಾರದ ಪರವಾಗಿ ಸಿಂಘ್ವಿ ಅವರು ವಾದವನ್ನು ಮಂಡಿಸಿದ್ರು.